ಸದ್ಯ ಎಲ್ಲೆಡೆ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಅಭಿನಯದ ಪುಷ್ಪ 2 ಬಗ್ಗೆಯೇ ಸುದ್ದಿ. ಇದರ ಜ್ವರ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಮಳೆ ನಿಂತರೂ ಮಳೆಯ ಹನಿ ನಿಲ್ಲೋದಿಲ್ಲ ಅನ್ನೋ ಹಾಗೆ ಚಿತ್ರ ನೋಡಿಕೊಂಡು ಬಂದವರು ಸಿನಿಮಾದಲ್ಲಿ ಕಾಡುವ ಅನೇಕ ಅಂಶಗಳ ಬಗ್ಗೆ ಈಗಲೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಹೌದು, ಸದ್ಯದ ಪುಷ್ಪ 2 ಸಿನಿಮಾದ ಕ್ಲೈಮ್ಯಾಕ್ಸ್ ಕುರಿತು ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಕ್ಲೈಮ್ಯಾಕ್ಸ್ ನಲ್ಲಿ ಒಬ್ಬ ವ್ಯಕ್ತಿ ಎಂಟ್ರಿ ಆಗ್ತಾನೆ. ಅಲ್ಲಿ ಎಂಟ್ರಿ ಆಗುವ ಆ ವ್ಯಕ್ತಿ ಯಾರು ಅನ್ನೋದೇ ಚರ್ಚೆ. ಅದು ಯಾರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವ ಬಹುದೊಡ್ಡ ಚರ್ಚೆ. ಹಲವರು ಕಮೆಂಟ್ ಮೂಲಕ ಅದು ಬೇರಾರು ಅಲ್ಲ, ವಿಜಯ್ ದೇವರಕೊಂಡ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ದೇವರಕೊಂಡ ಪುಷ್ಪ 3 ನಲ್ಲಿ ಇರ್ತಾರಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಇದು ನಿಜಾನಾ? ಅದೆಲ್ಲವೂ ಕೂಡ ಸುಳ್ಳು, ಅವರು ವಿಜಯ್ ದೇವರಕೊಂಡ ಅಲ್ಲ ಅನ್ನೋದು ಇನ್ನೂ ಹಲವರ ಮಾತಾಗಿದೆ. ಪುಷ್ಪ 2 ಬಹುದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿದೆ. ಅಷ್ಟೇ ಅಲ್ಲ, ಸುದ್ದಿಯೂ ಕೂಡ ಆಗಿದೆ. ಅದೊಂದು ಸಕ್ಸಸ್ ಆದಂತಹ ಸಿನಿಮಾ. ಇನ್ನು ಪುಷ್ಪ 2 ನಲ್ಲಿ ಬರುವ ಪ್ರತಿ ಪಾತ್ರಗಳು ಎಲ್ಲರ ಗಮನವನ್ನ ಸೆಳೆದುಕೊಂಡದ್ದು ನಿಜ. ಪುಷ್ಪ 2 ನೋಡಿದವರಿಗೆ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಒಂದು ಪಾತ್ರ ಗಮನವನ್ನ ಸೆಳೆಯುತ್ತಿದೆ. ಅಲ್ಲಿ ಎಂಟ್ರಿ ಆಗುವ ಆ ವ್ಯಕ್ತಿ ಯಾರು ಅನ್ನೋದು ಸದ್ಯ ಎದ್ದಿರುವಂತಹ ಪ್ರಶ್ನೆ. ಒಂದಷ್ಟು ಮಂದಿ ಕಮೆಂಟ್ ಮಾಡುವ ಮೂಲಕ ಅದು ವಿಜಯ್ ದೇವರಕೊಂಡ ಅವರು ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಅವರು ವಿಜಯ್ ದೇವರಕೊಂಡ ಅವರೇನಾ? ಆ ಪ್ರಶ್ನೆಗೆ ಉತ್ತರ ಬೇಕಾದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಸದ್ಯ ಎಲ್ಲೆಡೆ ಪುಷ್ಪ 2 ಸುದ್ದಿ ಆಗ್ತಾ ಇದೆ. ಅಂತೆಯೇ ಸಿನಿಮಾದ ಕ್ಲೈಮ್ಯಾಕ್ಸ್ ಕೂಡ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ಕ್ಲೈಮ್ಯಾಕ್ಸ್ನ ವೇಳೆ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತದೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿರೋದು ಈ ಹೊತ್ತಿನ ವಿಶೇಷ. ಹಾಗಾದ್ರೆ ಆ ನಟ ಯಾರು? ಈ ಅಂತೆಕಂತೆಗಳಲ್ಲಿ ಮಾತುಗಳು ಹೇಗೆ ಓಡಾಡ್ತಾ ಇವೆ? ಹಾಗಾದ್ರೆ ಆ ಪಾತ್ರಧಾರಿ ಯಾರು? ಹಾಗೆ ಹೇಳುವುದಾದರೆ ಪುಷ್ಪ 2 ಹಾಗೂ ಶ್ರೀವಲ್ಲಿ ಕುಟುಂಬ ಮನೆಯಲ್ಲಿ ಖುಷಿಯಿಂದಲೇ ಕಾಲ ಕಳೀತಾ ಇದ್ದಾರೆ. ಶ್ರೀವಲ್ಲಿ ಪ್ರೆಗ್ನೆಂಟ್ ಕೂಡ ಆಗಿದ್ದಾಳೆ. ಕ್ಲೈಮ್ಯಾಕ್ಸ್ ನಲ್ಲಿ ಇವರು ಕುಟುಂಬದ ಮದುವೆಯಲ್ಲಿರುವಾಗ ಬಾಂಬ್ ಒಂದು ಸ್ಫೋಟ ಆಗುತ್ತದೆ. ದೂರದಲ್ಲಿ ನಿಂತುಕೊಂಡಿರುವಂತಹ ವ್ಯಕ್ತಿ ಈ ದುರಂತಕ್ಕೆ ಕಾರಣ. ಆದ್ರೆ ಆ ವ್ಯಕ್ತಿಯ ಮುಖವನ್ನ ಸಿನಿಮಾದಲ್ಲಿ ರಿವೀಲ್ ಮಾಡೋದಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅವರು ಯಾರು ಗೊತ್ತಾ ಎನ್ನುವಂತಹ ವಿಷಯ ಭಾರಿ ಚರ್ಚೆಯನ್ನ ಮಾಡ್ತಾ ಇದೆ. ಹಲವರು ವಿಜಯ್ ದೇವರಕೊಂಡ ಅಂತ ಹೇಳಿದ್ರೆ ಇನ್ನು ಹಲವರು ಫಹದ್ ಫಾಸಿಲ್ ಅಂತ ಹೇಳ್ತಾ ಇದ್ದಾರೆ. ಸಿನಿಮಾದಲ್ಲಿ ಅಲ್ಲು ಅರ್ಜುನ್ಗೆ ಎದುರಾಳಿ ವಿಲನ್ ಅಂದ್ರೆ ಅದು ಫಹದ್ ಫಾಸಿಲ್. ಅವರಲ್ಲಿ SP ಬನ್ವರ್ ಸಿಂಗ್ ಶೇಖಾವತ್ ಹೆಸರಿನ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಸಿನಿಮಾದಲ್ಲಿ ಪುಷ್ಪರಾಜ್ನಿಂದ ಅವಮಾನದ ಜೊತೆ ಹಿನ್ನಡೆ ಅನುಭವಿಸಿರುವಂತಹ ಶೇಖಾವತ್ ಸಿಟ್ಟಿಗೆ ತನ್ನನ್ನು ತಾನು ಸುಟ್ಟುಕೊಂಡಿದ್ದಾನೆ. ಆದ್ರೆ ಈ ಘಟನೆಯಲ್ಲಿ ಮಾತ್ರ ಆತ ಸಾವನ್ನಪ್ಪಿರೋದಿಲ್ಲ ಎನ್ನಲಾಗ್ತಾ ಇದೆ. ಕೊನೆಯಲ್ಲಿ ಬಂದು ಪುಷ್ಪರಾಜ್ ಕುಟುಂಬದ ಖುಷಿಯನ್ನ ಹಾಳು ಮಾಡೋದು ಅದೇ ವ್ಯಕ್ತಿ ಅಂತ ಚರ್ಚೆ ಶುರುವಾಗಿದೆ. ಈ ಘಟನೆಯಲ್ಲಿ ಕಾಣಿಸಿಕೊಳ್ಳುವಂತಹ ವ್ಯಕ್ತಿಯ ಕೈ ತೆಳ್ಳಗಿದೆ. ಆ ಕೈ ಮೇಲೆ ಸುಟ್ಟ ಗಾಯಗಳು ಕೂಡ ಇದೆ. ಹಾಗಾದ್ರೆ ಅದು ವಿಜಯ್ ದೇವರಕೊಂಡ ಅಲ್ಲ. ಶೇಖಾವತ್ ಬದುಕಿ ಪುಷ್ಪರಾಜ್ ಅವರ ಕುಟುಂಬವನ್ನ ನಾಶ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇನೇ ಇರ್ಲಿ, ಬಾಹುಬಲಿ ಸಿನಿಮಾದಲ್ಲಿ ಕಟ್ಟಪ್ಪ ಬಾಹುಬಲಿಯನ್ನ ಯಾಕೆ ಕೊಂದ ಎನ್ನುವಂತಹ ಪ್ರಶ್ನೆ ಹರಿಬಿಟ್ಟು ಕುತೂಹಲ ಕೆರಳಿಸಲಾಗಿತ್ತು. ಅದಕ್ಕೆ ಬಾಹುಬಲಿ 2 ಸಿನಿಮಾದಲ್ಲಿ ಉತ್ತರ ಸಿಕ್ಕಿತ್ತು. ಈಗ ಪುಷ್ಪ 2 ನ ಕ್ಲೈಮ್ಯಾಕ್ಸ್ ನ ವೇಳೆ ಬರುವಂತಹ ವ್ಯಕ್ತಿ ಯಾರು? ಬೆಂಕಿ ಇಡೋದ್ ಯಾಕೆ? ಅವರು ನಿಜವಾಗಿಯೂ ಕೂಡ ಶೇಖಾವತ್ ಆಗಿರಬಹುದಾ? ವಿಜಯ್ ದೇವರಕೊಂಡ ಅವರು ಎಂಟ್ರಿ ಕೊಟ್ಟು ಈ ಘಟನೆಗೆ ಕಾರಣವಾಗಿರಬಹುದಾ? ಅಥವಾ ಹೊಸ ಕ್ಯಾರೆಕ್ಟರ್ ಏನಾದ್ರು ಎಂಟ್ರಿ ಆಗುತ್ತಾ? ಈ ಪ್ರಶ್ನೆಗಳು ಉತ್ತರಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಅದೇನೇ ಇರ್ಲಿ, ಹಾಗೊಂದು ವೇಳೆ ಪಾರ್ಟ್ 3 ಯಲ್ಲಿ ಆ ಕ್ಯಾರೆಕ್ಟರ್ ರಿವೀಲ್ ಆಗಬಹುದಾ? ಕಾದ್ ನೋಡ್ಬೇಕಾಗಿದೆ. ಇಲ್ಲಿಯವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಇವರು ಅನ್ನುವಂತಹ ಚರ್ಚೆ ಮಾತ್ರ ನಿರಂತರವಾಗಿರುತ್ತದೆ.